ಸುಲಕ್ಷ್ಮಿ ಸಿಲ್ಕ್ ಓಜಿ ಸ್ಯಾರಿ ಉತ್ಸವ ಕರ್ನಾಟಕದ ಬಿಗ್ಗೆಸ್ಟ್ ಸೀರೆ ಉತ್ಸವ ಇವಾಗ ವಿಜಯನಗರದ ಸೂರ್ಯೋದಯ ಕಲ್ಯಾಣ ಮಂಟಪದಲ್ಲಿ ನಡೀತಾ ಇದೆ. ಸ್ಯಾರಿ ಉತ್ಸವದಲ್ಲಿ ಏನೇನಿದೆ, ಈ ಸಲದ ಸ್ಯಾರಿ ಉತ್ಸವದ ಸ್ಪೆಷಲ್ ಏನು ಎಲ್ಲವನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದಕ್ಕೂ ಮೊದಲು ಹಾಯ್ ಫ್ರೆಂಡ್ಸ್, ಅನುಗ್ರಹ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಹುಷಾರಿ. ತಾರಾ ಮೇಡಮ್ ಮತ್ತು ಶ್ರುತಿ ಮೇಡಮ್ ಅವರು ಈ ಸ್ಯಾರಿ ಉತ್ಸವವನ್ನು ಉದ್ಘಾಟನೆ ಮಾಡಿದರು. ಸ್ಯಾರಿ ಉತ್ಸವಕ್ಕೆ ಬಂದಿರುವ ತಾರಾ ಮೇಡಮ್ ಮತ್ತು ಶ್ರುತಿ ಮೇಡಮ್ ಏನು ಹೇಳಿದರು ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನೀವೇನಾದರೂ ನನ್ನ ವಿಡಿಯೋನ ಮೊದಲ ಬಾರಿಗೆ ನೋಡ್ತಿರೋದಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ಇಲ್ಲಿ 1000ಕ್ಕೂ ಹೆಚ್ಚು ವೆರೈಟಿ, 1,00,000ಕ್ಕೂ ಹೆಚ್ಚು ಸೀರೆಗಳನ್ನು ನೀವಿಲ್ಲಿ ನೋಡ್ಬೋದು. ನೇಕಾರರಿಂದ ನೇರ ಗ್ರಾಹಕರಿಗೆ ತಲುಪಿಸುವ ಕಾರಣ ಇಲ್ಲಿ ನಿಮಗೆ ಸ್ಯಾರೀಸು ಕಡಿಮೆ ಬೆಲೆಗೆ ಸಿಗುತ್ತೆ. ನಮಸ್ಕಾರ. ಇವತ್ತು ವಿಜಯನಗರದಲ್ಲಿ ವಿಜಯನಗರದ ಒಂದು ಹೃದಯ ಭಾಗದಲ್ಲಿರುವ ಸೂರ್ಯೋದಯ ಚೌಲ್ಟ್ರಿಯಲ್ಲಿ ಇವತ್ತು ಸೀರೆ ಉತ್ಸವ ನಡೀತಾ ಇದೆ. ಸೀರೆ ಉತ್ಸವ ಅಂತಂದರೆ ಎಲ್ರಿಗೂ ಒಂಥರ ಸೀರೆಗಳು, ನಮಗೆ ಎಷ್ಟೇ ಸೀರೆಗಳಿದ್ರೂ ಕೂಡ ಮತ್ತೊಂದು ಸೀರೆಗೆ ಆಸೆ ಪಡೋದು ಹೆಣ್ಮಕ್ಕಳ ಸಹಜ ಲಕ್ಷಣ. ಅದು ದುಬಾರಿತನ ಅಂತೂ ಅಲ್ಲ. ಸೀರೆ ಅನ್ನುವುದು ಬರೀ ನಮಗೆ ತೋರಿಕೆಯ ವಸ್ತುವೂ ಅಲ್ಲ. ಸೀರೆ ನಮ್ಮ ಮಾನ ಮರ್ಯಾದೆ ಹೇಗೆ ಮುಚ್ಕೊಳ್ಳೋದಷ್ಟೇ ಅಲ್ಲದೆ ನಮ್ಮನ್ನು ಏನು ಅಂತ ತೋರಿಸುವುದೇ ನಮಗೆ ನಾವು ಉಡುವಂಥ ಬಟ್ಟೆ. ಅದರಿಂದ ಈ ಉತ್ಸವ ತುಂಬ ಚೆನ್ನಾಗಾಗಿ ಮೇಲಿನ ಚರಣ ಮತ್ತು ರವಿಕಾ, ಈ ಆಶಿಕಾ ಒಂಥರ ಹೆಣ್ಮಕ್ಳೆಲ್ಲರೂ ಸೇರಿ ಮಾಡ್ತಿರೋದ್ರಿಂದ ಈ ಉತ್ಸವ ದೊಡ್ಡ ಯಶಸ್ಸಾಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಈ ಥರದ ಉತ್ಸವಗಳಿಂದ ಇನ್ನೂ ಹೆಚ್ಚು ಹೆಣ್ಮಕ್ಳಿಗೆ ತುಂಬ ಒಳ್ಳೆಯ ಸೀರೆ ಭಾಳ ಕಡಿಮೆ ಬೆಲೆ ಸಿಕ್ಕಿದ್ರೆ ನಮ್ಗೆ ಇನ್ನೂ ಸಂತೋಷ ಆಗುತ್ತೆ. ಆ ಸಂತೋಷ ಏನು ಹಂಚ್ಕೊಳ್ಳೋ ಥರ ಆಗಿದೆ ಎಲ್ಲರಿಗೂ ಹಾರೈಸಿದೆ. ಥ್ಯಾಂಕ್ ಯು ಮೇಘನಾ, ಥ್ಯಾಂಕ್ ಯು. ಎಷ್ಟೇ ಮಾಡರ್ನ್ ಡ್ರೆಸ್ ಹಾಕ್ಕೊಂಡ್ರೂ ಕೂಡ ಹೆಣ್ಮಕ್ಳು ಸಾರಿ ಉಟ್ಟಾಗ ಕಾಣುವಂತಹ ಆ ಒಂದು ಲಕ್ಷಣವೇ ಬೇರೆ. ಭಾರತೀಯ ಸಂಸ್ಕೃತಿಯಲ್ಲಿ ಸೀರೆಗೆ ಅಷ್ಟೊಂದು ಮಹತ್ವ ಇದೆ. ನಮ್ಮ ಹೆಣ್ಮಕ್ಳಿಗೂ ಅಷ್ಟೇ, ಎಷ್ಟೇ ಸೀರೆ ಇದ್ದರೂ ಕೂಡ ಮತ್ತೊಂದು ಸೀರೆ ನಮ್ಮ ಕಲೆಕ್ಷನಲ್ಲಿ ಇರಬೇಕಿತ್ತು, ಆ ಸೀರೆ ಇದ್ದರೆ ಚೆನ್ನಾಗಿತ್ತು ಅನ್ನುವಂತಹ ಒಂದು ತುಡಿತ ಎಲ್ಲರಲ್ಲೂ ಇದ್ದೇ ಇರುತ್ತೆ. ಬೆಂಗಳೂರಿನ ವಿಜಯನಗರದಲ್ಲಿ ನಡೀತಿರುವಂತಹ ಈ ಬಿಗ್ಗೆಸ್ಟ್ ಸ್ಯಾರಿ ಉತ್ಸವಕ್ಕೆ ಹೋಗೋದನ್ನು ಮಿಸ್ ಮಾಡ್ಕೋಬೇಡಿ. ಹಾಗೆ ನಿಮ್ಮಿಷ್ಟವಾದ ಸ್ಯಾರಿನ ಕೂಡ ನೀವು ಕಡಿಮೆ ಬೆಲೆಗೆ ತಗೊಳ್ಬಹುದು. ಯಾಕೆ ಮಿಸ್ ಮಾಡ್ಕೋಬಾರ್ದು ಅಂತಂದರೆ, ಈ ಸಲ ಸ್ಯಾರಿ ಉತ್ಸವದಲ್ಲಿ ಲಕ್ಕಿ ಡಿಪ್ ಡ್ರಾ ಇಟ್ಟಿದ್ದಾರೆ. ಇದರಲ್ಲಿ 10 ಕಪಲ್ಸಿಗೆ ಸಿಂಗಾಪುರ್ಗೂ ಹೋಗುವ ಅವಕಾಶ, ಹಾಗೆ 10 ಜನರಿಗೆ ಸಿಲ್ವರ್ ಕಾಯಿನ್ ಗೆಲ್ಲುವ ಅವಕಾಶ, ಹಾಗೆ 10 ಜನರಿಗೆ ಪ್ಯೂರ್ ಮೈಸೂರು ಸಿಲ್ಕ್ ಸೀರೆನ ಗೆಲ್ಲುವ ಅವಕಾಶ. ಸಿಂಗಾಪುರ್ ಟ್ರಿಪ್, ಸಿಲ್ವರ್ ಕಾಯಿನ್ ಆರ್ ಮೈಸೂರು ಸಿಲ್ಕ್ ಸೀರೆ, ಈ 3ರಲ್ಲಿ ನೀವು ಯಾವುದನ್ನು ಬೇಕಿದ್ರೂ ಗೆಲ್ಲುವಂತಹ ಅವಕಾಶ ಇರುತ್ತೆ. ಈ ಅವಕಾಶವನ್ನು ಮಿಸ್ ಮಾಡ್ಕೋಬೇಡಿ. ಈ ಸ್ಯಾರಿ ನೋಡೋದಕ್ಕೆ ಎಷ್ಟು ಸುಂದರವಾಗಿದೆ ಅಲ್ವಾ? ಒಂಥರ ಡಿಫ್ರೆಂಟ್ ಕಾಂಬಿನೇಷನ್, ರೆಡ್ಡು, ಗ್ರೀನು, ಆ ಕ್ರೀಮ್ ಕಲರು ಸಖತ್ತಾಗಿ ಒಂದಕ್ಕೊಂದು ಮ್ಯಾಚ್ ಆಗ್ತಾ ಇದೆ. 1000ಕ್ಕೂ ಹೆಚ್ಚು ವೆರೈಟಿ, 10,000ಕ್ಕೂ ಹೆಚ್ಚು ಡಿಸೈನ್ ಇರುವ 1,00,000ಕ್ಕೂ ಹೆಚ್ಚು ಸೀರೆಗಳನ್ನು ನೀವಿಲ್ಲಿ ನೋಡಬಹುದು. ಕಂಫರ್ಟಬಲ್ ವೇರ್ ಅದು ತುಂಬಾ ಇಷ್ಟ. ಒಂಥರ ಸೀರೆನ ತುಂಬ ಇಷ್ಟಪಡೋದು ಒಳ್ಳೆ ಜಾಗ ವಿಸಿಟ್ ಮಾಡಿ ಬಿಡುವಿದ್ದಾಗ ಇಲ್ಲಿ ಬಂದು ಸೀರೆ ಈಗ ಬಂದು ತಗೊಳ್ಳಿ. ಅದೊಂಥರ ಹಾಗೇನೆ ಮೊದಲೇ ದಿನ ಒಳ್ಳೊಳ್ಳೆ ಸೀರೆಗಳಿರುತ್ತೆ. ಆಮೇಲೆ ಇಲ್ಲ ಮೇಡಮ್ ಮುಗ್ದೋಯ್ತು ಅಂತಾರೆ. ನಾನು ತುಂಬ ಕಡೆ ಅದು ಹೋಗಿದೆ. ಆ್ಯಕ್ಚುಲಿ ಇದನ್ನು ಚೀಫ್ ಗೆಸ್ಟ್ ಆಗಿ ಬರೋಕ್ಕಿಂತ ಹೆಚ್ಚಾಗಿ ನಾನು ಕಸ್ಟಮರ್ ಆಗಿ ಬಂದಿದ್ದೀನಿ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಇವರು ಕೂಡ ಒಳ್ಳೆಯದಾಗಿ ಮಳಿಗೆಗಳನ್ನು ತೆಗೆದುಕೊಳ್ಳಬೇಕು. ಈ ಸಲದ ಸೀರೆ ಉತ್ಸವ ಸತತವಾಗಿ 10 ದಿನಗಳ ಕಾಲ ಇರುತ್ತೆ. ಫೆಬ್ರವರಿ 18ರಂದು ಪ್ರಾರಂಭವಾಗಿದ್ದು
ಫೆಬ್ರವರಿ 28ರ ತನಕ ನಡೆಯಲಿದೆ. ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ಇರುತ್ತೆ. ನಾನಂತೂ ನಿನ್ನೆನೇ ಹೋಗಿ ನನಗಿಷ್ಟವಾದ ಸ್ಯಾರಿನ ತಗೊಂಡು ಬಂದೆ. ಹಾಗೆ ಲಕ್ಕಿ ಡಿಪ್ಪಲ್ಲಿ ನನ್ನ ಹೆಸರನ್ನು ಕೂಡ ಹಾಕಿ ಬಂದೆ. ನೀವು ಯಾವಾಗ ವಿಸಿಟ್ ಮಾಡೋದು? ಹಾಗೆ ವಿಸಿಟ್ ಮಾಡಿದ ಮೇಲೆ ನಿಮಗೆ ಅಲ್ಲಿರುವಂತಹ ಸ್ಯಾರಿ ಕಲೆಕ್ಷನ್ ಇಷ್ಟ ಆಯಿತಾ? ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ನನಗೆ ಕಮೆಂಟ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ನನ್ನ ವಿಡಿಯೋನ ನೋಡಿ ಪ್ರೋತ್ಸಾಹ ಮಾಡ್ತಾಯಿರಿ. ಹಾಗೆ ಸ್ಯಾರಿ ಮೇಲೆ ತುಂಬ ಆಸೆ ಇರುವವರಿಗೆ ಅಥವಾ ಸ್ಯಾರಿನ ತುಂಬ ಪ್ರೀತಿಸುವವರಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.